ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗೆದ್ದೆ ಗಾಯ್ಸ್, ಇವಾಗೆದ್ದು ನೋಡಿ ಹಾಸಿಗೆ ಮಡಚಬೇಕು ಎಲ್ಲ ಜೋಡಿಸಿದ್ದಾರೆ ನೋಡಿ ಗಾಯ್ಸ್. ಕಾಣಿಸ್ತಾ ಇದ್ದೀನಿ. ಇವತ್ತು ತುಂಬ ಕೆಲಸ ಇದೆ ಗಾಯ್ಸ್. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್ ಗಾಯ್ಸ್. ಬೈಕ್ ರೆಡಿ ಇದೆ. ಇವಾಗ ನಾವು ಅಮ್ಮನ ಸ್ಕೂಲ್ಗೆ ಬಿಟ್ಟು ಬರಬೇಕು. ಲೆಟ್ಸ್ ಗೋ. few moments later. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 4th ವ್ಲಾಗು. ಏನು ಗಾಯ್ಸ್, ಇವತ್ತು ಸ್ವಲ್ಪ ಕೆಲಸ ಇತ್ತು. ವಾಕಿಂಗ್ ಬರೋಕ್ಕಾಗಿಲ್ಲ. ಇವಾಗ ಬಂದಿದ್ದೀನಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ನಾವು ಅಮ್ಮನ ಸ್ಕೂಲ್ಗೆ ಬಿಟ್ಟು ಬಂದು ಇವಾಗ ಫ್ರೀ ಅದೇ. ಇವಾಗ ಬಂದಿದ್ದೀನಿ ಗಾಯ್ಸ್. ಇಲ್ಲಿ ಬಂದು ವ್ಲಾಗ್ನ ಮಾತಾಡ್ತಾಯಿದ್ದೀನಿ. ಮನೇಲಿದ್ದರೆ ಮಾಡೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ, ಏನೋ ಕೆಲಸ ಇದೆ. ನಾವು ಅಪ್ಪ ಜೊತೆ ಹೋಗೋಣ ಗಾಯ್ಸ್. ಅಲ್ಲಿಗೋಗಿ ಎಲ್ಲೆಲ್ಲಿ ಹೋಗಬೇಕು ಹೇಳ್ತೀನಿ. ಮುಂದೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಲೆಟ್ಸ್ ಗೋ. ಬಾಯ್ ಗಾಯ್ಸ್. ಇನ್ನೊಂದು ಗಾಯ್ಸ್, ಎಲ್ಲರೂ ನೋಡ್ತೀರಾ, ಆದಷ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ಟಾರ್ಟಿಂಗ್ ಇವಾಗೆ ಲಾಗ್ನ ಮಾಡಿರೋದ್ರಿಂದ ಐ ವಿಲ್ ಟ್ರೈ ಸ್ಟಿಲ್ ಬೆಟರ್. ಬಟ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ಲೈಕ್ ಮಾಡಿ, ಮತ್ತು ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅಷ್ಟೇ ಗಾಯ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್. ಲವ್ ಯು ಗಾಯ್ಸ್. ಹೋಗ್ತೀರಿ ನಿಮ್ಮ ಮನೆ ಹತ್ರ. ಇವಾಗ ಬಂದೆ ಗಾಯ್ಸ್ ಮನೆ ಹತ್ರ. ಇವಾಗ ಬಂದು ಬೈಕ್ನಲ್ಲಿ ಪಾರ್ಕ್ ಮಾಡಿದ್ದೀನಿ. ಇವಾಗ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಇಲ್ಲ ಟೀ ಕುಡಿದು ನೀರು ಬಿಡ್ತಾರೆ. ಇವತ್ತು ನೀರು ತುಂಬಿಸ್ತೀನಿ ಗಾಯ್ಸ್. ನೀರು ತುಂಬಿಸಾದ್ಮೇಲೆ ಸ್ವಲ್ಪ ಆಚೆ ಹೋಗೋದಿದೆ, ನಾನು ಮತ್ತು ನಮ್ಮ ಅಪ್ಪ. ಲೆಟ್ಸ್ ಗೋ ಗಾಯ್ಸ್. ಬಾಯ್, ಲವ್ ಯು. ನಾಷ್ಟ ಮುಗಿಸ್ಕೊಂಡು ಸ್ನಾನ ಮಾಡಿ ಗಾಡಿ ಎಲ್ಲ ತೊಳೆದು ಹೋಗ್ತಾಯಿದ್ದೀವಿ ಗಾಯ್ಸ್. ಲೆಟ್ಸ್ ಗೋ. ನಮ್ಮ ಅಪ್ಪ ಏನೋ ಸ್ವಲ್ಪ ಕೆಲಸ ಇದೆ ಅಂತಂದರು, ಅದಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೀವಿ. ಕೆಲಸ ಮುಗಿಸ್ಕೊಂಬರೋಣ ಗಾಯ್ಸ್ ಫಸ್ಟ್. ಈಗ ಲೆಟ್ಸ್ ಗೋ. ಬಾಯ್ ಬಾಯ್. 15 minutes later. ಹಾಯ್ ಗಾಯ್ಸ್. ಹಾಗೆ ಹೋಗ್ಬೇಕಾದ್ರೆ ರೈಲ್ವೆ ಗೇಟ್ ಹಾಕಿತು. ರೈಲ್ವೆ ಗೇಟ್ ಹಾಕಿಂದ ಟ್ರೈನ್ ಸ್ಪೀಡಾಗಿ ಹೋಗ್ತಾಯಿದೆ ಗಾಯ್ಸ್. ಇವಾಗ ಉಸ್ಕೂರು ಕಡೆ ಹೋಗ್ತಾಯಿದ್ದೀವಿ ಗಾಯ್ಸ್. ಉಸ್ಕೂರಿಂದ ದೊಡ್ಡಮಂಗ್ಲ ಹೋಗಿ ಹೊಸರೋಡ್ಗೆ ಹೋಗ್ಬೇಕು ಗಾಯ್ಸ್. ಲೆಟ್ಸ್ ಗೋ ಗಾಯ್ಸ್. ಇವಾಗ ಟ್ರೈನು ಇತ್ತು. ಗೇಟ್ ಓಪನ್ ಆಗುತ್ತೆ ನೋಡಿ ಗಾಯ್ಸ್. ಹಾಗೆ ಉಸ್ಕೂರಿಗೆ ಬಂದ್ವಿ. ಉಸ್ಕೂರಲ್ಲಿ ಎಲ್ಲಿದ್ದೀವಿ ಅಂದರೆ ಇವಾಗ ಮಧುರಮ್ಮ ಟೆಂಪಲ್ ಹತ್ರ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಮಧುರಮ್ಮ ಟೆಂಪಲ್. ಜಾಸ್ತಿ ಜನ ಏನಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಮಧುರಮ್ಮ ಟೆಂಪಲ್, ಮಧುರಮ್ಮ ದೇವಿ ದೇವಸ್ಥಾನ. ನಾವು ಇವಾಗ ದೇವಸ್ಥಾನ ಒಳಗೆ ಹೋಗಲ್ಲ ಗಾಯ್ಸ್, ಆಮೇಲೆ ನೋಡೋಣ ಮತ್ತು ಯಾವಾಗಾದರೂ. ಇವಾಗ ಹೋಗೋಣ ಗಾಯ್ಸ್. ಫಸ್ಟು ಹೊಸಡ್ಗೆ ಹೋಗಬೇಕು. ಲೆಟ್ಸ್ ಗೋ ಗಾಯ್ಸ್. 5 minutes later. ಇವಾಗ ಪ್ರೆಸೆಂಟು ದೊಡ್ಡಮಂಗ್ಲದಲ್ಲಿದ್ದೀವಿ ಗಾಯ್ಸ್. ಇನ್ನೂ ಮುಂದೆ ಹೋಗ್ಬೇಕಂತೆ. ಸರಿ ಗಾಯ್ಸ್, ಹೋಗುವ. ಲೆಟ್ಸ್ ಗೋ. A few moments later. ಇವಾಗ ಹೊಸರೋಡ್ಗೆ ಬಂದೆ ಗಾಯ್ಸ್. ಹೊಸರೋಡ್ ರೀಚ್ ಆದ್ವಿ. ಇನ್ನೂ ಸ್ವಲ್ಪ ಮುಂದೆ ಇದೆ. ಕೆಲಸ ಮುಗಿಸ್ಕೊಂಡು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಬಾಯ್. 15 minutes later. ಕೆಲಸ ಮುಗೀತು ಗಾಯ್ಸ್. ಇವಾಗ ನೆಕ್ಸ್ಟು ನಾವು ಬ್ಯಾಂಕಿಗೆ ಹೋಗಬೇಕು. ಕೆನರಾ ಬ್ಯಾಂಕ್ಗೆ ಹೋಗೋಣ ಗಾಯ್ಸ್, ಸರ್ಜಾಪುರಗೆ. ಲೆಟ್ಸ್ ಗೋ. 15 minutes later. ಮುಗೀತು ಗಾಯ್ಸ್, ಬ್ಯಾಂಕ್ ಕೆಲಸನೂ ಮುಗೀತು. ಇವಾಗ ಬೇಕರಿಗೆ ಬಂದಿದ್ದೀವಿ. ಬೇಕರಿಗೆ ಬಂದು ತಿಂದು ನೆಕ್ಸ್ಟು ಮನೆಗೆ ಹೊರಡುವ ಸಮಯ. A few moments later. ಇವಾಗ ಬಂದೆ ಗಾಯ್ಸ್. ಬ್ಯಾಂಕ್ಗೆ ಹೋಗ್ಬಿಟ್ಟು ಬ್ಯಾಂಕ್ಗೆ ಹೋಗಿ ಇವಾಗ ಬಂದು ಮನೆಗೆ ಹೋಗ್ತಾಯಿದ್ದೀನಿ ಗಾಯ್ಸ್. ಮನೆಗೆ ಹೋಗಿ ಏನಿದೆ ಕೆಲಸ ನೋಡೋಣ. ಲೆಟ್ಸ್ ಗೋ ಗಾಯ್ಸ್. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಏನಾದ್ರು ತಿಂದು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಕೆಲಸ ಇದೆ. ಸ್ವಲ್ಪ ಕಾಲೇಜ್ದು ಚೆಕ್ ಮಾಡಬೇಕು. KE ಅಪ್ಡೇಟ್ಸ್ ನೋಡಬೇಕು. ನೋಡೋಣ ಗೈಸ್, KE ಅಪ್ಡೇಟ್ಸ್ ಏನು ಬಿಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಪ್ರಾವಿಷನಲ್ ರಿಸಲ್ಟ್ ಆವಾಗ, ಫೈನಲ್ ರಿಸಲ್ಟ್ ಆವಾಗ ಗೊತ್ತಿಲ್ಲ. ಚೆಕ್ ಮಾಡಿ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹಂಗೆ ಸ್ವಲ್ಪ ಓಡಾಡ್ತಾಯಿದ್ದೀನಿ. ಮನೆಗೆ ಕೂತ್ಕೊಂಡು ಬೋರ್ ಆಯಿತು. ಓಡಾಡ್ತಾಯಿದ್ದೀನಿ. ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೆ. ಹಂಗೆ ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ
ಬಂದಿದ್ದೀನಿ ಗೈಸ್. ಹೋಗೋಣ ಗೈಸ್, ನೋಡೋಣ ಇಲ್ಲಿ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರೀಲ್ಸ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸ್ವಲ್ಪ ಇದೇ ಮಾಡಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಅಲ್ಲಿ ಹೋಗ್ತೀನಿ ಗೈಸ್, ವಾಕ್ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಹಾಯ್ ಗೈಸ್, ಹಿಂಗೆ ವಾಕ್ ಅಂತ ಬಂದಿದ್ದೆ. ಇಲ್ಲಿ ಏನು ಮಾಡೋಣ, ಮನೆ ಕುತ್ಕೊಂಡು ಬೋರ್ ಆಗ್ತಾಯಿತ್ತು ಗೈಸ್, ಅದಕ್ಕೆ ಇಲ್ಲಿ ಬಂದು ಹಿಂಗೆ ಸುಮ್ಮನೆ ಓಡಾಡ್ತಾಯಿದ್ದೀನಿ ಗೈಸ್. ಫುಲ್ಲು ಮನಿ ಎಂಟಿ, ಯಾರೂ ಇಲ್ಲ. ಇದ್ದೀನಿ ಗೈಸ್, ಇಲ್ಲಿ ಫುಲ್ಲು ಗಾಳಿ ಜೋರ ಬೀಸ್ತಿದೆ. ಈಗಿನ ಕಾಲದಲ್ಲಿ ಏನಂದರೆ ಗಾಯ್ಸ್, ಅಪ್ಪ ಅಮ್ಮ ಹುಡುಗನ ಕ್ಯಾರೆಕ್ಟರ್ ಹೇಗಿದೆ, ಹುಡುಗ ಹೇಗಿದ್ದಾನೆ, ಹುಡುಗ ಮನೇಲಿ ಹೆಂಗೆ, ಅವನ ಸ್ವಭಾವ ಹೆಂಗೆ, ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ, ಅದು ಯಾವುದು ನೋಡೋಲ್ಲ ಗೈಸ್. ಈಗಿನ ಕಾಲದಲ್ಲಿ ಏನು ನೋಡ್ತಾರೆ ಅಂದರೆ ಮನಿ, ದುಡ್ಡು, ಬ್ಯಾಕ್ಗ್ರೌಂಡು, ಎಷ್ಟು ದುಡ್ಡಿದೆ, ಎಷ್ಟು ದೊಡ್ಡ ಮನೆ ಇದೆ, ಎಷ್ಟು ದೊಡ್ಡ ಕಾರಿದೆ. ಆ ಹುಡುಗ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು. ಆ ವಯಸ್ಸಿಗೆ ಆ ಹುಡುಗಂಗೆ ಮನೆ, ಕಾರು ಮತ್ತು ಸೆಟ್ಲು, ಇವು ಮೂರು ಆಗೋಕ್ಕೆ ಸಾಧ್ಯ ಇಲ್ಲ ಗೈಸ್. ಯಾರೇ ಆಗಲಿ ಟೈಮ್ ಬೇಕು. ಚಿಕ್ಕ ವಯಸ್ಸಲ್ಲೇ ಯಾರೂ ಅಚೀವ್ ಮಾಡೋಕ್ಕಾಗಲ್ಲ. ಅಚೀವ್ ಮಾಡ್ಬೋದು, ಬಟ್ 1000 ಜನದಲ್ಲಿ ಒಬ್ಬರು. ಎಲ್ಲರೂ ಚಿಕ್ಕ ವಯಸ್ಸಲ್ಲೇ ಅಚೀವ್ ಮಾಡೋಕ್ಕಾಗಲ್ಲ ಅಷ್ಟೇ ಗೈಸ್. ಏನು ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ ತುಂಬ ಕೆಟ್ಟೋಗಿದೆ ಗೈಸ್. ಇನ್ನು ಓನ್ಲಿ ಮನಿ, ದುಡ್ಡಿದ್ರೇ ಅಲ್ಲ. ಯಾರೇ ಆಗಲಿ ದುಡ್ಡು ನೋಡ್ತಾರೆ ಗೈಸ್. ಆ ಹುಡುಗ ಹೇಗೇ ಇರಲಿ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ವಾ, ಅವ್ನ ಗುಣ ಸರಿ ಇಲ್ವಾ, ಅವ್ರ ಮನೆಯವ್ರು ಸರಿ ಇಲ್ವಾ, ಯಾರು ಸರಿ ಇಲ್ಲ ಅಂದರೂ ಪರವಾಗಿಲ್ಲ. ಅವ್ರಿಗೇನು ಬೇಕು, ದುಡ್ಡು ಬೇಕು. ದುಡ್ಡಿದೆಯಾ, ನನ್ನ ಮಗಳನ್ನ ಅವ್ನಿಗೆ ಕೊಡೋಣ ಅಷ್ಟೇ ಗೈಸ್. ತುಂಬ ಹಾಳಾಗಿದೆ ಗೈಸ್ ಈ ಜನ್ರೇಷನ್. ಆದರೆ ಸೇಮು ಹುಡುಗನ ಮನೆಗೆ ಬಂದರೆ ಹುಡುಗ ಮನೆಯವರು ಹುಡುಗಿ ಹೇಗಿದ್ದಾಳೆ, ಅಡುಗೆ ಮಾಡೋಕ್ಕೆ ಬರುತ್ತಾ, ಫಸ್ಟು ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ನೋಡಿರ್ತಾರೆ. ಈಗಿನ ಕಾಲದಲ್ಲಿ ಬಿಡಿ, ಈಗಿನ ಕಾಲದ ಅದು ನೋಡಲ್ಲ, ಹುಡುಗಿ ಸಿಕ್ಕರೆ ಸಾಕು ಅಂತ ಇರುತ್ತೆ. ಆದರೆ ಹುಡುಗರ ವಿಷಯಕ್ಕೆ ಬಂದರೆ ಆಗಿಲ್ಲ. ಹುಡುಗ ಬ್ಯಾಕ್ಗ್ರೌಂಡು, ಹುಡುಗ ಸೆಟ್ಲಾಗಿರಬೇಕು, ಹುಡುಗ ಕಾರು, ಮನೆ, ಅದು ಇದು ರಿಸ್ಟ್ರಿಕ್ಷನ್ಸ್ ಇದೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಈ ಕಡೆ ಹುಡುಗೂ ಪ್ರಾಬ್ಲಮ್ಮು, ಆ ಕಡೆ ಹುಡುಗಿಗೂ ಪ್ರಾಬ್ಲಮ್ಮು. ಹುಡುಗ ಹುಡುಗಿ ಇಬ್ಬರು ಪ್ರಾಬ್ಲಮ್ ಅಲ್ಲ, ಹುಡುಗ ಹುಡುಗಿ ಮನೆಯವ್ರ ಪ್ರಾಬ್ಲಮ್. ಪಾಪ ಹುಡುಗ ಹುಡುಗಿ ಹೇಗೋ ನಾವು ಮುಂದೆ ಜೀವನ ನೋಡ್ಕೊಳ್ಳೋಣ, ಅದು ಓಕೆ. ಹುಡುಗಿ ಫ್ಯಾಮಿಲಿಯಲ್ಲೂ ಓಕೆ, ನನ್ನ ಮಗಳು ಖುಷಿಯಾಗಿರಬೇಕು, ಓಕೆ. ಬಟ್ ಶ್ರೀಮಂತಂಗೆ ಕೊಟ್ಟು ಮದುವೆ ಮಾಡಬೇಕು, ದುಡ್ಡಿರೋಂಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ತಪ್ಪು. ದುಡ್ಡೇನು ಗೈಸ್, ಮದುವೆ ಆದಮೇಲೂ ಸಂಪಾದನೆ ಮಾಡ್ಬೋದು ದುಡ್ಡು, ಅದಕ್ಕೇನಿಲ್ಲ. ಬಟ್ ಚೆನ್ನಾಗಿ ನೋಡ್ಕೊತಾನ, ಕಾಪಾಡ್ಕೊತಾನ, ಅದು ಮುಖ್ಯ. ದಟ್ ಮ್ಯಾಟರ್ಸ್ ಅಷ್ಟೇ ಗೈಸ್. ಏನೋ ಹೇಳ್ಬೇಕನ್ನಿಸ್ತು, ಹೇಳ್ದೆ ಗೈಸ್, ಅಷ್ಟೇ ಗೈಸ್. ಊಟ ಮಾಡಿ ಈಗ ಮನೆಗೆ ಹೋಗಿ ಮಲ್ಕೊಬೇಕು ಗೈಸ್. ಅಷ್ಟೇ ಇವತ್ತಿನ ವ್ಲಾಗು. ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು, ಲವ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗ್ದಲ್ಲಿ. ಟಾಟಾ ಬೈ ಬೈ ಗೈಸ್.